ಅಲ್ಲ ಕಣ್ಮಕ್ಳ ನೀನು ನಿತ್ಕೊಂಡು ಈ ಸ್ಕೂಲ್ ಮೇಷ್ಟ್ರು ಮನೆ ಹತ್ರಕ್ಕೆ ಬಂದ್ಬಿಟ್ವಲ್ಲ ಏಟ್ ಅಂತ ಸುತ್ತಾಡ್ಸ್ತಿ ಮಕ್ಳ ನೀನು ಕುತ್ಕೊಂತ ಆಡ್ಬೇಕವ ಆಗ್ಲೆಲ್ಲ ಎತ್ಕೊ ಅಂದ್ರೆ ಏಟ್ ಎತ್ಕೊಂತಾರ ನಿನ್ನ. ಓಹೋ ನನ್ನ ಕಂಡ ಆಯ್ತಾನಲ್ಲ ಅವರು ಇವ್ರ ಮಗ ಇಲ್ಲೇ ಅದನ ಸಾವ್ಕಾರವ್ರ ಅಣ್ಣನ ಮಗ. ನಾನು ಸಾವ್ಕಾರ 3 ಹೇಳ್ತಿ ಆಗ್ಬೇಕು ಆಯ್ತೀನಿ ಈಟ್ರಾಗಿ. ಏನಪ್ಪ ಸಂಕ್ರು ಚೆನ್ನಾಗಿದ್ಯೇನೋ ಮಗನೇ, ಹೆಂಗಿದ್ಯೋ? ಅಯ್ಯೋ ನಿಮ್ಮ ಮಗಳೇನೋ ಕಪ್ಪದಳೆ, ಒಂಚೂರು ಕ್ರೀಮ್ ಪೌಡ್ರ್ ಹಾಕ್ಬೇಕಲ್ವೇನೋ, ಬೆಳ್ಳಗಾಗ್ತಿದ್ಲು. ಅಲ್ಲ ಕಣತೆ ಅಳಿಯ ಅಂತ ಕರಿಬೇಕಾಗಿರೋ ನೀವು ಮಗ್ನೆ ಅಂತ ಕರಿತೀಯಲ್ಲತ್ತೆ. ಇದೊಳೆ ಬೇಸ್ ಆಯ್ತಾ ಬಿಡು, ಅಳಿಯ ಅಂತ ಕರಿಬೇಕು ಕಣತೆ. ನೀವು ಜಯಮಕ್ಕರ ತಂಗಿ ಅಂದ್ರ ನಮ್ಗೆ ಜಯಮಕ್ಕ ಚಿಕ್ಕತೆ ಆಯ್ತಾಳ, ನೀವು ಅತ್ತನೇ ತಾನೇ ಆಗೋದು. ನಿಮ್ದೊಳೆ ಸರಿ ಹೋಯ್ತು ಬಿಡ್ರಿ. ಅಯ್ಯೋ ಅವಳು ಅವ್ರನ್ನ ಮದುವೆ ಆಗಿರೋದಕ್ಕೆ ನೀನು ಯಾಕೆ ನನ್ನತ್ತೆ ಅಂತಿ? ನಾನೇನಾದ್ರು ನಿಮ್ಮ ಕಡೆಯವ್ರನ್ನ ಯಾರು ಗೊತ್ತಿಲ್ದಂಗೆ ಮದುವೆ ಆಗ್ಬಿಟ್ಟಿದ್ರೆ ನಿಮ್ಮ ಕಡೆಯಲ್ಲಿ ಈಗ ನಿಮ್ಮ ಚಿಕ್ಕಪ್ಪನೋ ಇಲ್ಲ ನಿಮ್ಮ ಅಪ್ಪನೋ ಯಾರು ಮದುವೆ ಆಗಿದ್ರೆ ಅಂತ ಕರಿತಿದ್ದಿಲ್ಲೇನಾ? ಅಲ್ಲ ಈ ಯಾಕೆ ಹೋಯ್ತಾ ಚೂರಿ ಹೋಯ್ತದೆ ಇದಕ್ಕೆ ಹಿಂಗಾಡ್ತಾವಳಿ ಅಮ್ಮ. ಇವ್ಳಿಗೇನೋ ಅಳಗಿಲಿ ಮೆಟ್ಕೊಂಡೈತೆ, ಹೆಂಗ ಮೆಟ್ಟಿರ್ಬೋದೇನೋ. ಯವ್ವ ಗೊತ್ತಿಲ್ಲದಂತೆ ಆಗೋದು ಒಂದು. ಇವಾಗ ಗೊತ್ತಿತ್ತು ಆದ್ರೆ ಅದು ಜನ ಕ್ಯಾಕ್ರಸ್ ಮಕ್ಕ ಹೋಗಿತಾರ. ನೀನೊಳೆ ನಮ್ಮ ಅವನಾಗ ಬಂದಿದ್ರೆ ನಮ್ಮ ಚಿಕ್ಕವನಾಗ ಬಂದಿದ್ರೆ ನೀನು ನಮ್ಮ ಚಿಕ್ಕವನಾಗ ಬಂದ್ರೆ ಬರೋಕೆ ಹೆಂಗ್ ಸಾಧ್ಯ ಆಗ್ಬಿಡ್ತಿತ್ತು? ಹೆಂಗೋ ಸಂಬಂಧಗಳು ಹೆಂಗೆಂಗೋ ಕಲ್ತ್ಕತಾವ. ಈಗ ಅಣ್ಣ ತಮ್ಮದಿರ ಮಕ್ಕಳು ಅವ್ರು ಇವ್ರದ್ದು ಈಗ ದೂರಕ್ಕೆ ಆಗಿರ್ತೀವಪ್ಪ. ಇವಾಗ ನೀನು ನೆಂಟನ್ಬಿಟ್ಟು ಅಂದ್ಬಿಟ್ಟು ಅವ್ರು ದೂರಕ್ಕೆ ಆಗ್ಬಿಟ್ಟಾರೆ. ನೀವೇ ದೂರದವ್ರದವರು ಏನೇನೋ ಮಾತಾಡ್ತೀಯಪ್ಪ. ನಿಂದ ಬೇಯಿಸ್ಬಿಡು. ಏನಪ್ಪ ಸಂಕ್ರು ನಮ್ಮ ಮಟ್ಟಿದವ್ರು ನಿಂತ್ಕೊಂಡು ಏನೋ ಜಗಳ ಮಾಡ್ತಿರಂಗಿದ್ರಿ? ಯಾಕಪ್ಪ ಜಗಳ? ಇವಕ್ಕ ಜವಕ್ಕ ತಾನೇ ನಮ್ಮ ಮಟ್ಟಿ ತಕ್ಕ ಯಾಕೆ ಬಂದಿದ್ದಾಳೆ ಇವಕ್ಕ? ಮದುವೆ ಐತೀನಿ ಅಂತ ಒಂದು ಮಾತನ್ನಕ್ಕಿಲ್ಲ. ಅಕ್ಕ ಇವ್ರ ಅಜ್ಜಿ ಪಿಂಡ. ಅಕ್ಕ ಯಾಕ ನನ್ನ ಮದುವೆ ಆಗೋಳು ಒಂದಿದ್ರೆ ಆಯ್ತಿದ್ದಿಲ್ವೇನೋ. ನಾನು ಇವನ್ನೇ ಮದುವೆ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೆ. ಇವಾಗ ಹಿಂಗೆ ನನ್ನ ಮ್ಯಾಗ ಒಂದಿಷ್ಟು ಆಸೆ ಇಲ್ಲ, ಒಂದಿಷ್ಟು ಕನಿಕರ ಇಲ್ಲ, ಒಂದಿಷ್ಟು ಪ್ರೀತಿ ಇಲ್ಲ. ಅಯ್ಯೋ ಅದೇನಿಲ್ಲ ಮೇಷ್ಟ್ರ, ಇವಾಗ ಇವಮ್ಮ ಈಗ ನಾನು ಒಂದು ಒಮ್ಮನ ಮದುವೆ ಆಗಿದ್ದೀನಿ. ಇವಾಗ ಆಕಿ ಲಕ್ಷ್ಮಿ ಅತ್ತೆ ಮಗಳು, ಸರಿನಾ? ಲಕ್ಷ್ಮಿ ಅತ್ತೆಗೂ ಇವ್ರಿಗೂ ಈ ಒಮ್ಮಂಗಲ್ಲ ನಮ್ಮ ಜಯಮ್ಮಂಗೂ ಅಕ್ಕ ಇದು ವಾರವಾರ್ಗಿತ್ತಿರು ಅಂದ್ರೆ ಅವರು ನಂಗೆ ಚಿಕ್ಕತ್ತೆ ಆಯ್ತಾರ. ಇವರು ನಂಗೆ ಅವ್ರ ತಂಗಿ ಅಂದ್ರೆ ಇವಳು ನಂಗೆ ಚಿಕ್ಕತ್ತನೇ ತಾನೇ ಆಗುದು. ಅಯ್ಯೋ ನೀನೇನು ಹೇಳ್ತಿದ್ದೆ ಗೊತ್ತಿಲ್ಲಕ್ಕಪ್ಪ, ನಂಗೆ ಸಂಬಂಧದಲ್ಲ ಇಲ್ಲ ಇಷ್ಟೆಲ್ಲ ಗೊತ್ತಿಲ್ಲ. ಈಗೇನು ಇವ್ರು ನಿಂಗೆ ಚಿಕ್ಕತ್ತೆ ಆಗ್ಬೇಕು, ಚಿಕ್ಕತ್ತೆ ಅಂತ ಅನ್ಕಲಿ ಬಿಡು. ಮತ್ತೇನಂತ ಇವಮ್ಮಂಗ? ಅಯ್ಯೋ ಇಲ್ಲೇ ಸಮಸ್ಯೆ ಬಂದಿರೋದು ಮೇಷ್ಟ್ರೆ. ನಾನು ಚಿಕ್ಕತ್ತೆ ಅನ್ಬಾರ್ದಂತ ಚಿಕ್ಕವ ಅನ್ಬೇಕಂತ ಈ ಅಮ್ಮನು. ಚಿಕ್ಕವ ಅನ್ಬೇಕಂತ ನೀನು ಮದುವೆ ಆಗಿರೋದಕ್ಕೆ ಚಿಕ್ಕತ್ತೆ. ಇಲ್ಲ ಅಂದ್ರೆ ಅಕಸ್ಮಾತ್ ಈ ಕಡೆ ನಮ್ಮ ಮದುವೆ ಆಗಿರೋದು ಚಿಕ್ಕವ ತಾನೆ, ಹಂಗ ಹಿಂಗ ಅನ್ನುತ್ತೆ ಏನೇನೋ ಮಾತಾಡುತ್ತೆ ಕಣ. ನನ್ಗಂತೂ ತಲೆ ಕೆಟ್ಟಂಗೆ ಆಯ್ತೈತಿ ಅಮ್ಮನ ಜೊತೆ ಮಾತಾಡಿ ತಲೆ ಕೆಟ್ಟು ಬಿದ್ದೆ ಹೋಗ್ಬಿಡ್ತೀನಿ ನಾನು. ಅಯ್ಯೋ ಎಲ್ಲಿಂದ ಎಲ್ಲಕ್ಕೆ ಸಂಬಂಧವೋ ಏನು ಸಂಬಂಧವೋ, ಎಲ್ಲಿಂದ ಯಾವ ಕಡೆಕೋ ಈ ಕಡೆಕೋ ಆ ಕಡೆಕೋ ಒಂದು ಅರ್ಥ ಆಗಕ್ಕಿಲ್ಲಕ್ಕಪ್ಪ. ಅದಕ್ಕೆ 500 ಒಂದೊಂದು 1000 ಕಿಲೋಮೀಟರ್ ದೂರಕ್ಕೆ ಆಗ್ಬಿಡ್ಬೇಕು. ಅವ್ರು ಯಾವ ಸಂಬಂಧನೂ ಇರೋದಿಲ್ಲ, ಏನೂ ಇರೋದಿಲ್ಲ. ವರ್ಷಕ್ಕೊಂದ್ಕಿತ ಬರ್ಬೇಕು, ವರ್ಷಕ್ಕೊಂದ್ಕಿತ ಹೋಗ್ಬೇಕು. ಹಂಗ ನೀ ಒಳ್ಳೆ ಬೇಸ್ ಹೇಳ್ತೀರಿ ಮೇಷ್ಟ್ರೆ. ಎಲ್ಲಿ ನಿಮ್ಮ ಹುಡುಗ ಕಾಣ್ತಿಲ್ಲ ಮೂರ್ತಿ ಜೊತೆಗೆ ಕರ್ಕೊಬತ್ತಿದ್ರಿ ಇವತ್ತು, ಯಾಕೆ ಕರ್ಕೊಬಂದಿಲ್ಲ? ಯಾವ್ದೇನಿಲ್ಲಕ್ಕಪ್ಪ, ಇದು ಸಾಲ ಮುಗಿತ ಉಪ್ಪಿಟ್ಟು ಇದು ಸಾಲ ಮುಗಿದ ತಕ್ಷಣ ನನಗೆ ನಂಗೆ ಒಂಚೂರು ಬರೆಯವಿದ್ದು ಕುತ್ಕೊಂಡು ಬರ್ದು ಬೀಗ ಹಾಕ ಬರೋಕೆ ಟೈಮ್ ಆಗ್ಬಿಡ್ತಾವ. ಬಕ್ಕ ಯಾರ ಕಿತ್ತ ಕರ್ಕೊಬಿಟ್ಟಿರುತ್ತಾ ಕರ್ಕೊಬತ್ತಾರೆ ಯಾರು. ಇದ್ಯಾಕ ನಿನ್ನ ಮಗಳನ್ನ ಎತ್ಕೊಂಡೆ ಕುತ್ಕೊತೀಯಲ್ಲಪ್ಪ? ಕೆಳಕ್ಕೆ ಬಿಟ್ಟು ರೂಢಿ ಮಾಡ್ಬೇಕು. ಹಿಂಗ ಮಕ್ಳನ್ನ ಎತ್ಕೊಂಡೆಷ್ಟು ಅವು ಕೆಳಕ್ಕೆ ಬುಡ್ನೇ ಓಲೋ ಇಳಿನೇ ಓಲೋ ಯಾವಾಗಲೂ ಮುರತ್ತವೆ ಮ್ಯಾಕೆ ಕುಂತ್ಕೊತವ. ಇಳಿಯೋಳು ಕಣ. ನನ್ನ ಹೆಣ್ಣು ರೂಢಿ ಮಾಡ್ಬಿಟ್ಟಾಳೆ ಇಳಿಯೋಲ್ತು. ಏನಾದ್ರು ಇಳ್ಸಕ್ ಹೋದ್ರೆ ಸಪ್ಪು ಮಾಡ್ಕತ್ತೆ ಮಕ್ಕವ. ನನಗೂ ಹೆಣ್ಮಕ್ಳೆಲ್ಲ ಪಾಪ ಹೊಟ್ಟುರಿತಾವ. ಅದಕ್ಕೆ ಎತ್ಕ ಕಂಗ್ಲ ಸುತ್ತಾಡ್ತೀನಿ. ನಂಗೂ ಇವಾಗ ಏನು ಬಾಜಿಂದೆಲ್ಲ ನೈಟ್ ಡ್ಯೂಟಿ ಬಿದ್ದದ. ಅದಕ್ಕೆ ತಿರ್ಗಾಡ್ಕೊಂಡು ಎತ್ಕೊಂಡು ಆಡಿಸ್ಕೊಂಡು ಇರ್ತೀನಿ ನಾನು. ಏನೊಳಕಪ್ಪ ಮಕ್ಳನ್ನ ಕೆಳಕ ಬಿಟ್ಟು ರೂಢಿ ಮಾಡ್ಬೇಕು. ನನ್ನ ಮಗನ ನಾನು ಒಂದ್ ಕಿತನ ಭಾಳ ಎತ್ಕೊಳಕಿಲ್ವಲ್ಲ. ಎಲ್ಲಾರು ಅಂಗಡಿಗೆ ಹೋಗ್ಬೇಕು ಅಂದ್ರೆ ನಡ್ಸ್ಕೊಂಡ ಕರ್ಕೊಯ್ತೀನಿ, ನಡ್ಸ್ಕೊಂಡ ಕರ್ಕೊಬತ್ತೀನಿ. ಹಂಗೆ ಮಾಡ್ತೀನಿ ಕಪ್ಪು. ಮಕ್ಳನ್ನ ನಡೆಸಿ ರೂಢಿ ಮಾಡ್ಬೇಕು. ಎತ್ಕೊಂಡು ಏಟಂತ ಎತ್ಕಮ್ಮ ಕೈ ನೋವು ಬರೋಕಿಲ್ವೇನ? ನನಗಂತೂ ಬರ್ದು ಅಲ್ಲೂ ಇಲ್ಲೂ ಕೈ ನೋವು ಬಂದ್ಬಿಡ್ತಕ್ಕಪ್ಪ. ಅಜ್ಜಿ 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 ಅವ್ವ 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 ಅಮ್ಮ 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 ಒನ್ನಾಡತ ಮರಿಕಂಟೆ ನೀನು ನನ್ನ ಬಂಗಾರ ಓ ನನ್ನ ಕಾಲ ಮೇಲೆ ಕಾಲಾಕತ್ತಲ್ಲವೋ ಇದು. ಹೆಂಗೋ ನಮ್ಮ ಅತ್ತೆ ಒಂಚೂರು ಇರುತ್ಕ ಹೆಂಗೋ ಆಡ್ಕ ಬೆಳಕತ್ತವ ಮಕ್ಳು. ಅವನಂತೂ ಗುಂಡಣ ಗುಂಡ್ಗುಂಡಕ್ಕೆ ಬೇಸಿರುತ್ಕ ಅವಂಗ ಉಪ್ಪಿಟ್ಟು ಸಲ ಅಂಟಿಗೆ ಎತ್ಕೊಂಡು ಹೋಗ್ಬಿಡ್ತಾಳೆ. ಹ್ಞೂ ಕೊಡವನ ಕರ್ಕೊಯ್ತೀನಿ ಅಂತೇಳಿ ನಡ್ಸ್ಕೊಂಡು ಕರ್ಕೊಯ್ತಾಳೆ. ಇವಳಂತೂ ಚಿನ್ಮಿನ್ಕಿ ಊಚಕ್ಕ ಅಂತ ಹೇಳ್ದಿರುತ್ಕ ಇದನ್ನಿಲ್ಲೇ ಬಿಟ್ಟು ಹೋಯ್ತಾಳೆ. ಇವಳಂತೂ ಬರೀ ತಿನ್ನು ಉಣ್ಣು ಬರೀ ಕುಂದ್ರು ಅಷ್ಟೇ. ಅಲ್ಲಿ ಇಲ್ಲಿ ಆಡುವನ್ನು ಬೇಸಾಡ್ತಾಳೆ. ಉಪ್ಪಿಟ್ಟು ಸಲ ಹೋಗಿ ಕುಂದ್ರು ನೇಹಾ ಒಳಗಿದ್ದೇನೆ. ಓ ಉಪ್ಪಿಟ್ಟು ಸಲ ಮೇಡಮ್ ಅವರು ವೀಣಕ್ಕ ಬಕ್ಕ ಅಲ್ಲ ಕಣಮಿ ನೇಹಾ, ನಾನೇ ಬಂದೀನಿ ಅಂತ ಹೆಂಗೆ ಗೊತ್ತಾಯ್ತು? ಬಾರಕ ವೀಣಕ ಅನ್ಬಿಟ್ಟಲ್ಲ. ಮಾತಲ್ಲ ಎಲ್ಲ ಕಂಡಿಡ್ಕೊಬಿಡ್ತೀಯಕ್ಕಂತಾಯಿ ಭಾರಿ ಚುರುಕಿದ್ದೀನಿ ನೀನಂತೂ. ಈಗಿನ ಕಾಲದಾಗ ಆಟೋ ಚುರುಕಿಲ್ಲ ಅಂದ್ರೆ ಮೇಯಿಸ್ಬಿಡ್ತಾರೆ ಕನಕೋ, ಮೇಯಿಸ್ಬಿಡ್ತಾರೆ ನಮ್ಮ. ಇಲ್ಲಾಂದ್ರೆ ಕೆಳಕಕ್ಕೆ ನಗು ಬಿಡ್ತಾರೆ, ತುಳಿದು ಬಿಡ್ತಾರೆ. ಈಗಿನ ಕಾಲದ ಮಂದಿ ಹೆಂಗೆ ಅದರ ಯಾರ್ಯಾರ್ದು ಹೆಂಗೆ ಮಾತು ಅಂತೆಲ್ಲ ತಿಳ್ಕೊಂಡ್ರಿ ಜೀವನ. ಇದೇ ನಾವು 3 ದಿನ ಕರ್ಕೊಂಡ್ಬಿಟ್ಟಿದ್ರಿ. ಯಾಕ ಮೊದಲು ಸಿಗೋದು ಅವ್ರದೇ ಮನೆ ತಾನೇ, ಅಲ್ಲೇ ಬಿಟ್ಟು ಬರ್ಬೇಕಿತ್ತವ ಇದನ್ನ. ಅಯ್ಯೋ ನಿಂಗೆ ಗೊತ್ತದಲ್ಲವ, ಅವ್ರ ಅಪ್ಪ ಸ್ಕೂಲ್ ಮೇಷ್ಟ್ರು. ಹೆಂಗೋ ಲಕ್ಷ್ಮಕ್ಕಂತ ಕಾಲ ಇಲ್ಲಿ ಬಿಟ್ಟು ಹೋಯ್ತಿದೆ. ಇವತ್ತು ಆಯಕ್ಕನೂ ಇಲ್ಲಕ್ಕನ ಇಲ್ಲ ಹೊಲ ಇಲ್ದತ್ರ ಹೋಗಿದ್ದೇನು. ಅವ್ರ ಮೊಮ್ಮಕ್ಕಳು ಇರಲಿಲ್ಲ, ಯಾರು ಇರಲಿಲ್ಲ. ಅಲ್ಲಿ ಗುಂಡ ಕೈ ಮಾಡ್ತಾವೆ ಯಾರು ಇರಲಿಲ್ಲ. ಅದಕ್ಕೆ ಇತ್ತಾಗೆ ಕರ್ಕೊಬಂದು ನಾನು ಒಂಚೂರು ಕೂಲಿಗೆ ಹೋಗ್ಬೇಕು. ಕಮ್ಮಿ ಬೆಳಗ್ಗೆಯಿಂದ ಹೋಮ ಅಂದರೆ ಎಲ್ಲೂ ಕೆಲಸ ಇಲ್ಲ. 3 ಗಂಟೆಯಿಂದ 6 ಗಂಟೆ ತನಕ ಒಂಚೂರು ಕಳಕಿತ್ರ ಅದು ಇದು ಮಾಡಿದ್ರೆ ಒಂದು 250 ರೂಪಾಯಿ 100 ರೂಪಾಯಿ ಏನಾದ್ರು ಕೊಡ್ತಾರೆ. ಅದಕ್ಕೆ ಬಿಟ್ಟು ಮಾನ್ಕ ಬಂದು ಕಣ ಕರ್ಕೋಗ್ಬಿಟ್ಬಿಡೆ ನೇಹ ಒಂಚೂರು. ಅಯ್ಯೋ ಅದ್ರಾಗೇನೈತೆ ಬಿಟ್ಟೋಯ್ತೀನಿ ಕೊಡಕ. ಬಿಟ್ಟು ಬರ್ತೀನಿ. ನಂಗೇನು ಬಿಡೋಕೆ ಏನಿಲ್ಲ ಕಕ್ಕ. ಈ ಊರ್ ಮಂದಿ 100 ಮಾತಾಡ್ತಾರ. ಯಾರ ಜೊತೆ ಕರುವ ಮಾತಾಡಂಗಿಲ್ಲ. ಅಯ್ಯೋ ಅವ್ರು ಗಂಡಿಲ್ಲ ಏನ್ ಮಾತಾಡ್ತಾಳೋ ಏನ್ ಬಿಡ್ತಾಳೋ, ಯಾವನ ಜೊತೆ ಹೋಗ್ತಾಳೋ ಯಾವನ ಜೊತೆ ಬಿಡ್ತಾಳೋ, ಬರೀ ಇದೇ
ಈಗಿನ ಕಾಲದಾಗ ಹೆಂಗಿದ್ರು ಮಾತಾಡ್ತಾರೆ ಬುರೇ ತಾಯಿ. ಇವಾಗ ನೀನು ಬೇಯಿಸಿದ್ರು ಮಾತಾಡ್ತಾರ, ನೀನು ಯಾರ ಜೊತೆಗಾರು ಮಾತಾಡಿದ್ರು ಮಾತಾಡ್ತಾರೆ, ನೀನು ಮದುವೆ ಆದ್ರೂ ಮಾತಾಡ್ತಾರೆ, ನೀನು ಮದುವೆ ಆಗಿಲ್ಲ ಅಂದ್ರೂ ಮಾತಾಡ್ತಾರ, ನೀ ಸಂಬಂಧ ಇಟ್ಕೊಂಡಿದ್ರು ಮಾತಾಡ್ತಾರೆ, ನೀನು ಸಂಬಂಧ ಇಟ್ಕೊಂಡಿಲ್ಲ ಅಂದ್ರೂ ಮಾತಾಡ್ತಾರೆ, ನೀನು ಹೆಂಗೆ ಇದ್ರು ಮಾತಾಡ್ತಾರೆ. ಯಾಕೆ ನಿನ್ಗೆ ಗಂಡಿಲ್ಲ ಏನಿಲ್ಲ ಅನ್ನೋದು ಒಂದು ಇದದಲ್ಲ, ಅದಕ್ಕೆ ಹಂಗೆ ಮಾತಾಡ್ತಾನೆ ಇರ್ತಾರೆ. ಜನಗಳ ಮಾತುಕೆಲ್ಲ ತಲೆ ಕೆಡ್ಸ್ಕೊಬೇಡ, ಕರ್ಕೋಗ್ಬಿಟ್ಬಿಡು ಒಂಚೂರು. ನನಗೆ ಕೆಲಸ ಅದಾವ ಅದಕ್ಕೆ ಬಿಟ್ಟು ಮಾನ್ಕ ಬಂದು ನಿಮ್ಮ ಹುಡುಗನ ಕರ್ಕ ಬಂದಲ್ಲ, ಹಂಗೆ ಬಿಡ್ತೀನೋ ಅಂದ್ಬಿಟ್ಟು ಕರ್ಕೋಗಕ್ಕೆ ಬಂದು. ಸರಿ ಕೊಡಕ ಕರ್ಕೋಗ್ಬಿಟ್ಟು ಬರ್ತೀನಿ. ನೀನು ಹಿಂಗೆ ಬಂದಾಗ ಅವ್ರು ಬಂದಿರ್ತಾರೆ ವಯ್ಯಪ್ಪ ಕೊಡ್ರಿ ಕರ್ಕೋಗ್ಬಿಟ್ಟು ಬರ್ತೀನಿ. ಅದೇ ಒಂಚೂರು ಹುಡುಗ ಎಣ್ಣ ಬೇಸ್ ನೋಡ್ಕ ಸರಿಯೇನಾ? ಹುಷಾರು ಅದು ಇದು ಹೊಡಿದು ಪಡಿದು ಮಾಡ್ಬಿಡ ಬರ್ತೀನಿ. ನಿಮ್ಮ ಮತ್ತೆ ಈಗ ಹುಷಾರ ಐತಾರ ಅಲ್ವೇನೆ? ಒಂಥರ ಗಾಬರಿ ಆದಂಗೆ ಆಗ್ಬಿಟ್ಟು ಒಂಥರ ಹುಚ್ಚಿಡ್ದಂಗೆ ಆಗ್ಬಿಟ್ಟಿತ್ತಲ್ಲ ನಿಮ್ಮ ಅತ್ತೆಗೆ. ಇವಾಗ ಮಗುವಿನೆಲ್ಲ ಚೆನ್ನಾಗಿ ನೋಡ್ಕೊಂಡದೇನೆ? ಹೂ ಕನಕೋ ಹೊಟ್ಟೆ ಸುದ್ರೆ ಅನ್ನ ಹಾಕ ತಿಂತಾಳ, ಅವಳೆ ಎಲ್ಲ ಮಾಡ್ತಾಳ. ಇವಾಗ ಮುಗಿನ ಎತ್ಕ ಆಡಿಸ್ತಾಳ. ಮರಿಕಂಟಿ ಅಂತಾಳೆ ಗಂಡು ಹುಡುಗ ಅಂತ ತಿಳ್ಕೊಂಬಿಟ್ಟವಳೆ. ಹೆಂಗಾರು ತಿಳ್ಕಲಿ ಒಟ್ಟಾಗ ವೇಣು ಮುಗಿನ ಏನು ಸಾಕೋಲಿ ಅವಳು. ನಾನು ಇವೈತನ ಅದಕ್ಕೆ ಉಪ್ಪಿಟ್ಟು ಸಾಲಾಗ ನೀವು ಹೆಂಗೋ ಇರೋದಕ್ಕೆ ಇವರು ವಾಣಿಯಮ್ಮನ ಇರೋದ್ಕುವ ಒಂಚೂರು ಹೆಂಗೋ ಎಲ್ಪ ಐತ ಕರ್ಕೊ ಬರ್ತೀರಿ. ಗುಂಡು ಅವನ ಕಳ್ಸು ಅಂದ್ಬಿಟ್ಟು ಕರ್ಕೊ ಹೋಯ್ತೀರಿ. ನಂಗೂ ಏಟು ಕೆಲಸ ಕಮ್ಮಿ ಆಯ್ತವೆ. ಇವಾಗ ಬಂದ್ಮ್ಯಾಕ ಸುಂದರ ಬಂದು ಎತ್ಕ ಹೋಗ್ಬಿಡ್ತಾನೆ. ಇನ್ನ ಕೆಲಸ ಕಮ್ಮಿ ಆಯ್ತಾ ನನಗೆ. ಸರಿ ಬಾರೆ ತಾಯಿ, ಆಯ್ತು ತಗ ಹುಡುಗ್ರನ್ನ ಕರ್ಕೋಗ್ಬಿಟ್ಬಿಡ ತಾಯಿ. ಅದಕ್ಕೆ ಹೇಳೋ ಮಾನ್ಕ ಬಂದು ನಾನು ಹೊರಡ್ತೀನಿ ಬಾ. ಏನು ಅಡಿರಲ್ಲ ಇಬ್ರು ಅಲ್ಲಿಯೇ ಮೇಷ ಮನೆಗೆ ಬಂದ್ಬಿಟ್ಟು ನಿಮ್ಮ ಮಗನ ಅವ್ರ ಇವನ್ನ ಮುರ್ತಿ ಬಿಟ್ಟು ಎಲ್ಲ ಏನು ಅಡಿಲ್ಲ ಸ್ವತ ಚಂದ್ರ ಮನೆಗೆ ಹೋಗುವಂತೆ ನಡಿ. ನಿಮ್ಮಿಬ್ರು ರೋಡಾಗ ನಡ್ಸ್ಕೊ ಹೋಗೋದೇ ಒಂದು ದಮ್ಕ ಕೆಲಸ ಆಗ್ಬಿಟ್ಟದ. ನಡ್ಸ್ಕೊಂಡು ಯಾಕಂದು ಹೋಗ್ಬೇಕು. ನಿಮ್ಮಿಬ್ರು ನಡೀರಿ ಹೋಗಂತ ನಡೀರಿ. ಸ್ಕೂಲ್ ಮಾಸ್ಟ್ರು ಕಂಡ್ರೆ ಆಗೋದೇ ಇಲ್ಲ ಅಂತಾಳೆ. ಬೇಸ್ ಅವ್ರ ಮಕ್ಳನ್ನ ಕರ್ಕೋಗೋದು ಮಾಡೋದು ಮಟ್ಟದು ಇಂಥವೆಲ್ಲ ಬೇಸ್ ಕಲ್ತಿರ್ತಾಳೆ ಸುಪ್ನಾಥ್ ಕಿಚ್ಚಿ. ನನ್ನ ಮಕ್ಳು ನನ್ನ ತಂಗಿದು ಒಟ್ಟು ತೋರಿಸ್ಬೇಕು ಅಂದ್ಬಿಟ್ಟೆ ಬಂದ್ಬಿಟ್ಲು ಪಿಕ್ನಾಸಿ. ಎಲ್ಲಿ ಕಾಲಿ ಬಿದ್ದುಬಿಟ್ಲು. ಗಂಡಿಲ್ಲ ಅಂದ್ಮೇಲೆ ತಪ್ಪಿರ್ಬೇಕು. ಹೋಗಿ ಸ್ಕೂಲ್ ಮಾಸ್ಟ್ರನ್ನ ಬುಟ್ಟಿಗೆ ಹಾಕೊಂಡವಳೆ ಕಳ್ಮುಂಡೆ. ಯಾವ್ದೋ ನಾಯಿಗಳು ರೋಡಕ್ಕೆ ಹೋಗ್ಬೇಕಾರೆ ಎದುರು ಬಂದು ಬೊಗಳುತ್ತಾನೆ ಇರ್ತಾವೆ. ಬೊಗಳದೆ ಬೋ ಅಂತೇಳಿ ಹಿಂದೆ ಬೊಗ್ಳುದು ಇಲ್ಲ ಮುಂದೆ ಬೊಗ್ಳುದು. ಜೋರ ಕೇಳ್ತಾರೆ ಬೊಗಳುವಂಗ ಎಲ್ಲಿ ಉಗಿತಾರ ಚಪ್ಪಲ್ ತಗೊಂಡು ಕಾಲ್ ಮರಿ ತಗೊಂಡು ಎಲ್ಲಿ ಬಡಿತಾರ ಅಂತೇಳಿ ಮೆಟ್ರು ಗುಡ್ಸೋಳ ಮುಂಡಾರು ಹಿಂದಿಂದನೇ ಬೈಕೊಳ್ಳೋದು. ಬರೀ ಇವನೇ ಕಲ್ತು ದರ ಆಯ್ತಿರೋದು. ಇನ್ಯಾವ ಕಲ್ತು ಹಾಳಾಗ್ತಿಲ್ಲ ಎಂಟ್ರು ಗುಡ್ಸೋಳ ಮುಂಡಾರು. ಅಲ್ಲ ಕಡೆ ಯಾವಾಗ ಹೇಳ್ತೀಯ ನಾಯಿಗಳು ಹಂಗ ಹಿಂಗ ಅಂತೇಳಿ. ನಿಂದು ಯಾಕೋ ಜಾಸ್ತಿ ಆಗ್ಬಿಟ್ಟದ ಕಡೆ ನೇಹ. ಗಂಡಿಲ್ದಿದ್ದವಳು ಹೆಂಗಿರ್ಬೇಕು ಕಾಣಿಸತ್ನಾಗ. ಇವಾಗ ನೋಡು ಹೋಗುದು ಸ್ಕೂಲ್ ಮೇಷ್ಟ್ರ ತಕ್ಕ ಮಾತಾಡೋದು ಬಿಡುದು ಇಂಥವೆಲ್ಲ ಯಾಕೆ ಮಾಡ್ಕೋಬೇಕು? ಅದಕ್ಕೆ ನಿನ್ಗೂ ಸ್ಕೂಲ್ ಮೇಷ್ಟ್ರು ತಂದಿಟ್ಟು ತಮಾಚೆ ನೋಡ್ತಾರೆ ಮಂದಿ ಅಂತಾರ. ಅವ್ರ ಜೊತೆ ಚೆನ್ನಾಗದಳ ಬಿಟ್ಟಾಳ ಅಂತೇಳಿ ನೋಡಿ ಹೆಂಗೆ ಕರ್ಕೋಯ್ತಿದ್ದಿ ಇವಾಗ ಅವ್ರ ಮಗನ್ನಿ. ಯಾಕೆ ಅವ್ರು ಉಪ್ಪಿಟ್ಟು ಶಾಲೆಯಿಂದ ಅವ್ರು ಕರ್ಕೋಗ್ನಾರ್ರೆ? ನಿನ್ನಂತ ಅಲ್ಕಟ್ ಬಾಯಿ ಮುಂಡೇರು ಅಲ್ಕಟ್ ಇರೋದಕ್ಕೆ ನಾಟಕ ಮಾಡೋದು. ಯಾಕೆ ನಿನ್ನ ತಂಗಿನೂ ನಿನ್ನವೇ ಕಾಲಕ್ಕೆ ಬೀಳ್ಸೋದು ಮರ್ತೈತೇನ? ನಾನು ಯಾವ ಜೊತೆ ಮಾತಾಡ್ತೀನಿ, ಯಾವ ಜೊತೆ ಬಿಡ್ತೀನಿ. ನಿಮ್ಮಂತ ಜನ ಇರೋದ್ರಿಂದ ಹೆಣ್ಮಕ್ಳು ಇನ್ನೂ ಹೆಚ್ಚಾಗಿ ಆಗೋದು. ಅದನ್ನ ಕೇಳಿ ಯಾವಂತ ಹೋಗಿ ಮಲ್ಕೋತಾರ ಅಂತ ಹೆಣ್ಮಕ್ಳು. ಈಗಿನ ಕಾಲದಾಗ ನಿನ್ನಂತ ಮಾತುಗಳು ಕೇಳಿ ಮಾಡೋದು. ನೀನೇನು ಮಾತಾಡ್ತೀವಿ ಹೋಗಿ ಆಗ್ಲೆಲ್ಲ ಮುಂಡೆ ಅನ್ನೋದು ಬಿಟ್ಬಿಡು. ನೆಟ್ವಾಗಿ ಈ ಜೀವನ ಮಾಡೋದು ಕಲ್ತ್ಕ. ಹಣೆ ಬರದಲ್ಲಿ ಎಷ್ಟು ದಿನ ಇರ್ತಾನೆ ಅಷ್ಟು ದಿನ ಇರ್ತಾನೆ, ಹೋಗೋನು ಹೋಯ್ತಾನೆ. ನೀನೇನು ಅನ್ನೋದು ಆಗಲಿಲ್ಲ ನನಗೆ. ಯವ್ವ ಏನು ಸುಪ್ನಾಥ್ ಕಿತ್ತಿ ಆಟ ಆಡ್ತೀಯ? ಮಾತಲ್ಲೇ ಮಳ್ಳ ಮಾಡ್ಬಿಡ್ತಿ ಹಂಗೆ ಅಲ್ಲೇ. ಅವಯ್ಯ ಇವನು ಮೇಷ್ಟ್ರು ಮಳ್ ಮಾಡಿ ಮಡಿಕೊಂಡಿರೋದು. ಇದನ್ನು ಆಗ್ಲೆಲ್ಲ ಎತ್ಕೊಳ್ಳೋದು. ನನ್ನ ತಂಗಿ ಹೆಂಗೋ ಇಷ್ಟಪಡ್ತಿದ್ಲು. ಮಾಡ್ಕೊಳ್ಳೋಳು ಜೀವನ ಅನ್ನೋದು ಇರ್ತಿತ್ತು ಅವಳಿಗೂ. ವಯಸ್ಸಾಗ್ಬಿಟ್ಟದಕ್ಕ ನನಗಿನ್ನ ಹುಡುಗರಾಗಿಲ್ಲ ಮದುವೆ ಆಗಿಲ್ಲ ಅನ್ನೋಳು ಮಾಡ್ಕೊತಿದ್ಲಪ್ಪ ಮದುವೆಯ. ನೀನೆಲ್ಲ ಮುನ್ನೆರ್ಚಿಬಿಟ್ಟಲ್ಲ ಬಂದು ಇನ್ನು ಮುಂದೆ ಏನು ಟೀ ಶರ್ಟ್ ಪ್ಯಾಂಟ್ ಹಾಕೊಂಡು ನೀನು ವಯ್ಯಾರ ತೋರಿಸ್ಕೊಂಡು ನಿನ್ನಿಂದನೇ ಸುತ್ತತ್ರ ಮಾಡಿಯಲ್ಲ. ಏನು ಇನ್ನಂತ ನಾಯಿಗಳು 100 ಬೊಗ್ಳುತ್ತವೆ ರೋಡಾಗ. ಬೊಗ್ಳತ್ಕೆಲ್ಲ ನನ್ನ ತಲೆಗೆಡ್ಸ್ಕೊಳಕ್ಕೆ ಹಾಕಿಲ್ಲ. ಬೊಗ್ಳುಕೊಂಡು ಕಚ್ಕೊಳ್ಳಿ ಯಾವಿ. ಬೊಗ್ಳ್ಕೊಂಡು ಅವ್ರ ಬಾಲನೆ ಕಚ್ಕೊಳ್ಳಿ ಯಾವಿ. ದರಿದ್ರದವ ಎಲ್ಲಿ ಉಟ್ಬಿಟ್ಟು ಎಲ್ಲಿ ಬೇಸಿ ನಮಗೆ ಏನು ಹೊಟ್ಟೆ ಉರ್ಸ್ಕೊಂಡು ಸಾಯ್ತಾವ ದರಿದ್ರದವು. ಇಂಥ ಸೂಳ ಮುಂಡರಿಂದ ನಮ್ಮ ಜೀವನ ಹಾಳಾಗೋದು. ಹೋಗು ಸುಮ್ಕ ನನ್ನ ಮುಂದೆ ನಿಂತ್ಕಿಂತಿ ಅಂದ್ರೆ ಕಪಾಲ್ಕ ಬಿಡ್ಬಿಡ್ತೀನಿ ನಾನು. ಅಕ್ಕ ಅನ್ನೋದು ಕಾಣ್ದಂಗೆ ನಮ್ಮ ಅವನ ಹೆಂಡತಿ ಅನ್ನೋದು ಕಾಣ್ದಂಗೆ ಸರಿಯಾಗೋ ಹೊಡ್ಸ್ಕೊಂಡ ಬಿಡ್ತೀವಿ. ಹೋಗು ಸುಮ್ಕಾದಿದ್ದು ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೋದ್ರಂತ ಹಂಗಾಯ್ತು. ಇರೋದೇ ಕಂಡಿರೋದು ಕಾಣದೇ ಇರೋದು ಏನಿಲ್ಲ. ಮೇಷು ಮಗಳನ್ನ ಕರ್ಕ ಬರೋದು ಮಗನ ಮೇಷನ ನೋಡೋದು ಮಟ್ಟದು. ಮೇಷು ನೋಡೋಕೆ ಆಸೆ ಏನೋ ಅದಕ್ಕೆ ಒಯ್ತಾಳ. ಅದನ್ನ ಹೇಳಕ್ ಬಂದ್ರೆ ನಮಗೆ ಕೆಟ್ಟಾಗ ಮಾತಾಡ್ತಾಳ. ಇಂಥ ಸುಳ ಮುಂಡರಿಂದನೇ ನಮ್ಮ ಎಂತ ಹೆಣ್ಮಕ್ಳು ಜೀವನ ಹಾಳಾಗೋಗೋದು. ಮಾಡಬಾರ್ದು ಬೇಕಾದ್ರೆ ಮಾಡಿಸ್ತಾರೆ ದರಿದ್ರದವು. ಎಲ್ಲಿ ಕಂಡ್ಕೊಬಿಟ್ಟು ನಾ ಇಂಥವತ್ತು ಅದೇನೋ ಊರಾಕ ಒಬ್ಬೊಬ್ರು ಇರ್ತಾರೆ ಇಂಥ ಬಿಟ್ಬಿಟ್ಟು ಸುಳ ಮುಂಡರು ಯಾರು ಇರ್ತಾರೆ. ಒಬ್ರು ಮನೆ ಹೆಣ್ಮಕ್ಳು ಜೀವನ ಹಾಳು ಮಾಡಕ್ಕ. ನನ್ನ ತಂಗಿ ಜೀವನ ಹಾಳು ಮಾಡ್ಬಿಟ್ಲು. ನನ್ನ ತಂಗಿ ಹೆಂಗೋ ಮದುವೆ ಆಯ್ತಿದ್ಲು. ಮೇಷ್ಟ್ರನ್ನ ಹಾಳು ಮಾಡ್ಬಿಟ್ಲು. ಸುಪ್ನಾಥ್ ಕಿತ್ತಿ ಹೆಂಗೋ ಸ್ಕೂಲ್ ಮೇಷ್ಟ್ರು ಮದುವೆ ಆಗಿ ಭಾಳ ಕಂಡ್ಕತ್ತಿದ್ಲು. ನನ್ನ ತಂಗಿ ಜೀವನ ಕಟ್ಸ್ಬಿಟ್ಲು. ನನ್ನ ತಂಗಿ ಜೀವನ ಹೌದಲ್ವಾ ಫ್ರೆಂಡ್ಸ್? ಒಂದು ಹೆಣ್ಮಗಳು ಮದುವೆ ಆಗದಂಗೆ ನಿಂತಿದ್ರು ಭಾಳ ಜಗಳ ಮಾಡ್ತಾರೆ. ಮದುವೆ ಆದರೂ ಆಡ್ತಾರ, ಹಂಗೆ ಇದ್ರು ಆಡ್ತಾರ. ಯಾರು ಬೇಕು ಇವಳಿಗೆ ಬೇಡವೇನ ಅಂತ ಮಾತಾಡ್ತಾರ. ಮದುವೆ ಆದಂಗೆ ಹಂಗೆ ಇದ್ರೆ ಅಯ್ಯೋ ಯಾವನ ಜೊತೆಗೂ ಮಾತಾಡ್ತಿದ್ಲು, ಯಾವನಿಗೂ ಸಂಬಂಧ ಅದೇ ಅಂತ ಮಾತಾಡ್ತಾರೆ. ಹೆಣ್ಮಕ್ಳು ಹೆಂಗಿದ್ರು ಕಷ್ಟ ಆಗ್ಬಿಟ್ಟೈತಿ. ಓಕೆ ವೀಕ್ಷಕರ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.